ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಜನಿವಾರ ಹಾಕಿಕೊಂಡಿದ್ದ ಕಾರಣಕ್ಕೋಸ್ಕರ ಸಿಇಟಿ ಎಕ್ಸಾಮ್ಗೆ ಬಿಟ್ಟಿಲ್ಲ. ಆ ವಿದ್ಯಾರ್ಥಿಯ ಭವಿಷ್ಯ ಏನು ಅನ್ನೋದು ಈಗ ಇರುವಂತ ಪ್ರಶ್ನೆ. ಉನ್ನತ ಶಿಕ್ಷಣ ಇಲಾಖೆ ವಿರುದ್ಧ ಬ್ರಾಹ್ಮಣ ಸಮುದಾಯ ಈಗ ಸಮರಕ್ಕೆ ಧುಮುಕಿದೆ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಆಡಳಿತ ವಿಪಕ್ಷ ನಡುವೆ ವಾಕ್ಸಮರ ಕೂಡ ತಾರಕಕ್ಕೇರ್ತಾ ಇದೆ. ನೋಡಿ, ಬ್ರಾಹ್ಮಣ ಸಮುದಾಯದವರು ಈಗ ಅದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈಗ ಆತನ ಭವಿಷ್ಯದ ವಿಚಾರವಾಗಿ ಯಾರು ಕೂಡ ಚರ್ಚೆಗಳನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಸಿಇಟಿ ಎಕ್ಸಾಮ್ಗೆ ಬಿಟ್ಟಿಲ್ಲ. ಈಗ ವಾಟ್ ನೆಕ್ಸ್ಟ್? ಆತನಿಗೆ ಮುಂದಿನ ನಡೆ ಏನು? ಆತ ಏನ್ ಮಾಡಬೇಕು? ಸಿಇಟಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರೆ ಮಾತ್ರ ಅದೊಂದು ನಂಬರ್ ಮೇಲೆ ಯಾವ ಕೋರ್ಸ್ ಹೋಗ್ಬೇಕು, ಯಾವ ಕಾಲೇಜಲ್ಲಿ ಆತನಿಗೆ ಸೀಟ್ ಸಿಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಈಗ ಸಿಇಟಿ ಎಕ್ಸಾಮ್ ಮುಗಿದ ಮೇಲೆ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈಗ ಆತನ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಬೇಕಾದಂತ ಸಂದರ್ಭ ಇದೆ. ತಪ್ಪು ಯಾರು ಮಾಡಿದ್ದಾರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಸರ್, ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಿನ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಒಂದ್ ಜನಿವಾರ ಕಡೆ ಸರ್. ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಿನ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಒಂದ್ ಜನಿವಾರ ಕಡೆ ಸರ್ ಬಂದ್ ನೋಡ್ರಿ ಸರ್, ಅವನಿಗೆ ಬಿಟ್ಟುರ್ರಿ ಸರ್. ಇಲ್ಲಿಂದ ನಾ ಹೋಗಿಲ್ಲ, ನಾ ಗಾಡ್ಗಪುರಕ್ಕೆ ಹೋಗಿದ. ಅವ್ನಿಗೆ ಒಣ ಒಂದ್ ಜನಿವಾರ ಸಲುವಾಗಿ ಬ್ಯಾಡ್ ಅಂದ್ರು ನೋಡ್ರಿ ಸರ್. ಅವ್ನಿಗೆ ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್? ಅಲ್ಲ, ಅವನಿಗೆ ಆರ್ಗ್ಯುಮೆಂಟ್ ಮಾಡಿ ಒಳಗೆ ಎಂಟ್ರಿನೇ ಮಾಡ್ಬಿಡ್ಸಿಲ್ಲ. ಅದು ತೆಗೆದ್ರೆ ನಿಂಗೆ ಒಳಗ್ ಬಿಡ್ತೀವಿ. 45 ಮಿನಿಟ್ಸ್ ಸಮಯ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಜನಿವಾರ ಹಾಕಿಕೊಂಡಿದ್ದ ಕಾರಣಕ್ಕೋಸ್ಕರ ಸಿಇಟಿ ಎಕ್ಸಾಮ್ಗೆ ಬಿಟ್ಟಿಲ್ಲ. ಆ ವಿದ್ಯಾರ್ಥಿಯ ಭವಿಷ್ಯ ಏನು ಅನ್ನೋದು ಈಗ ಇರುವಂತ ಪ್ರಶ್ನೆ. ಉನ್ನತ ಶಿಕ್ಷಣ ಇಲಾಖೆ ವಿರುದ್ಧ ಬ್ರಾಹ್ಮಣ ಸಮುದಾಯ ಈಗ ಸಮರಕ್ಕೆ ಧುಮುಕಿದೆ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಆಡಳಿತ ವಿಪಕ್ಷ ನಡುವೆ ವಾಕ್ಸಮರ ಕೂಡ ತಾರಕಕ್ಕೇರ್ತಾ ಇದೆ. ನೋಡಿ, ಬ್ರಾಹ್ಮಣ ಸಮುದಾಯದವರು ಈಗ ಅದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈಗ ಆತನ ಭವಿಷ್ಯದ ವಿಚಾರವಾಗಿ ಯಾರು ಕೂಡ ಚರ್ಚೆಗಳನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಸಿಇಟಿ ಎಕ್ಸಾಮ್ಗೆ ಬಿಟ್ಟಿಲ್ಲ. ಈಗ ವಾಟ್ ನೆಕ್ಸ್ಟ್? ಆತನಿಗೆ ಮುಂದಿನ ನಡೆ ಏನು? ಆತ ಏನ್ ಮಾಡಬೇಕು? ಸಿಇಟಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರೆ ಮಾತ್ರ ಅದೊಂದು ನಂಬರ್ ಮೇಲೆ ಯಾವ ಕೋರ್ಸ್ ಹೋಗ್ಬೇಕು, ಯಾವ ಕಾಲೇಜಲ್ಲಿ ಆತನಿಗೆ ಸೀಟ್ ಸಿಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಈಗ ಸಿಇಟಿ ಎಕ್ಸಾಮ್ ಮುಗಿದ ಮೇಲೆ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈಗ ಆತನ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಬೇಕಾದಂತ ಸಂದರ್ಭ ಇದೆ. ತಪ್ಪು ಯಾರು ಮಾಡಿದ್ದಾರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಸರ್, ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಿನ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಒಂದ್ ಜನಿವಾರ ಕಡೆ ಸರ್. ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಿನ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು?
ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪ್ರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಜನಿವಾರ ಕಡೆ ಸರ್. ಸರ್ ಬಂದ್ ನೋಡ್ರಿ ಸರ್, ಅವನಿಗೆ ಬಿಟ್ಟರ್ರಿ ಸರ್. ನಿನ್ನ ನಾ ಹೋಗಿಲ್ಲ, ನಾ ಗಾಡ್ಗಪುರಕ್ಕೆ ಹೋಗಿದ. ಅವ್ನಿಗೆ ಒಣ ಒಂದ್ ಜನಿವಾರ ಸಲುವಾಗಿ ಬ್ಯಾಡ್ ಅಂದ್ರು ನೋಡ್ರಿ ಸರ್. ಅವ್ನಿಗೆ ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್ ಹೇಳ್ರಿ? ಅಲ್ಲ ಅವನಿಗೆ ಆರ್ಗ್ಯುಮೆಂಟ್ ಮಾಡಿ ಒಳಗ್ ಎಂಟ್ರಿನೇ ಮಾಡಿಬಿಡ್ಸಿಲ್ಲ. ಅದು ತೆಗೆದ್ರೆ ನಿಂಗೆ ಒಳಗ್ ಬಿಡ್ತೀವಿ. 45 ಮಿನಿಟ್ಸ್ ಸಮಯ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಜನಿವಾರ ಹಾಕಿಕೊಂಡಿದ್ದ ಕಾರಣಕ್ಕೋಸ್ಕರ ಸಿಇಟಿ ಎಕ್ಸಾಮ್ಗೆ ಬಿಟ್ಟಿಲ್ಲ. ಆ ವಿದ್ಯಾರ್ಥಿಯ ಭವಿಷ್ಯ ಏನು ಅನ್ನೋದು ಈಗ ಇರುವಂತ ಪ್ರಶ್ನೆ. ಉನ್ನತ ಶಿಕ್ಷಣ ಇಲಾಖೆ ವಿರುದ್ಧ ಬ್ರಾಹ್ಮಣ ಸಮುದಾಯ ಈಗ ಸಮರಕ್ಕೆ ಧುಮುಕಿದೆ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಆಡಳಿತ ವಿಪಕ್ಷ ನಡುವೆ ವಾಕ್ಸಮರ ಕೂಡ ತಾರಕಕ್ಕೇರ್ತಾ ಇದೆ. ನೋಡಿ, ಬ್ರಾಹ್ಮಣ ಸಮುದಾಯದವರು ಈಗ ಅದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈಗ ಆತನ ಭವಿಷ್ಯದ ವಿಚಾರವಾಗಿ ಯಾರು ಕೂಡ ಚರ್ಚೆಗಳನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಸಿಇಟಿ ಎಕ್ಸಾಮ್ಗೆ ಬಿಟ್ಟಿಲ್ಲ. ಈಗ ವಾಟ್ ನೆಕ್ಸ್ಟ್? ಆತನಿಗೆ ಮುಂದಿನ ನಡೆ ಏನು? ಆತ ಏನ್ ಮಾಡಬೇಕು? ಸಿಇಟಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರೆ ಮಾತ್ರ ಅದೊಂದು ನಂಬರ್ ಮೇಲೆ ಯಾವ ಕೋರ್ಸ್ ಹೋಗ್ಬೇಕು, ಯಾವ ಕಾಲೇಜಲ್ಲಿ ಆತನಿಗೆ ಸೀಟ್ ಸಿಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಈಗ ಸಿಇಟಿ ಎಕ್ಸಾಮ್ ಮುಗಿದ ಮೇಲೆ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈಗ ಆತನ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಬೇಕಾದಂತ ಸಂದರ್ಭ ಇದೆ. ತಪ್ಪು ಯಾರು ಮಾಡಿದ್ದಾರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಸರ್, ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಿನ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪ್ರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಜನಿವಾರ ಕಡೆ ಸರ್. ಸರ್, ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಿನ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪ್ರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಜನಿವಾರ ಕಡೆ ಸರ್. ಸರ್ ಬಂದ್ ನೋಡ್ರಿ ಸರ್, ಅವನಿಗೆ ಬಿಟ್ಟರ್ರಿ ಸರ್. ನಿನ್ನ ನಾ ಹೋಗಿಲ್ಲ, ನಾ ಗಾಡ್ಗಪುರಕ್ಕೆ ಹೋಗಿದ. ಅವ್ನಿಗೆ ಒಣ ಒಂದ್ ಜನಿವಾರ ಸಲುವಾಗಿ ಬ್ಯಾಡ್ ಅಂದ್ರು ನೋಡ್ರಿ ಸರ್. ಅವ್ನಿಗೆ ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್ ಹೇಳ್ರಿ? ಅಲ್ಲ ಅವನಿಗೆ ಆರ್ಗ್ಯುಮೆಂಟ್ ಮಾಡಿ ಒಳಗ್ ಎಂಟ್ರಿನೇ ಮಾಡಿಬಿಡ್ಸಿಲ್ಲ. ಅದು ತೆಗೆದ್ರೆ ನಿಂಗೆ ಒಳಗ್ ಬಿಡ್ತೀವಿ. 45 ಮಿನಿಟ್ಸ್ ಸಮಯ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಜನಿವಾರ ಹಾಕಿಕೊಂಡಿದ್ದ ಕಾರಣಕ್ಕೋಸ್ಕರ ಸಿಇಟಿ ಎಕ್ಸಾಮ್ಗೆ ಬಿಟ್ಟಿಲ್ಲ. ಆ ವಿದ್ಯಾರ್ಥಿಯ ಭವಿಷ್ಯ ಏನು ಅನ್ನೋದು ಈಗ ಇರುವಂತ ಪ್ರಶ್ನೆ. ಉನ್ನತ ಶಿಕ್ಷಣ ಇಲಾಖೆ ವಿರುದ್ಧ ಬ್ರಾಹ್ಮಣ ಸಮುದಾಯ ಈಗ ಸಮರಕ್ಕೆ ಧುಮುಕಿದೆ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಆಡಳಿತ ವಿಪಕ್ಷ ನಡುವೆ ವಾಕ್ಸಮರ ಕೂಡ ತಾರಕಕ್ಕೇರ್ತಾ ಇದೆ.